ಹಲೋ ಫ್ರೆಂಡ್ಸ್. ಸೊ ಇವತ್ತು ವಿದೇಶಾಂಗ ನೀತಿ ಅನ್ನೋ ಪ್ರಬಂಧನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾಡಲ್ ಎಸ್ಸೆ ನಾನು ಬರ್ಕೊಂಡಿರೋ ಅಂಥದ್ದು. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ತಪ್ಪಿದರೆ ನೀವು ಕೂಡ ಕಮೆಂಟ್ ಮಾಡಿ, ನಾನು ಕರೆಕ್ಟ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಸೇಯಿಂಗ್ ಬರ್ಕೊಂಡಿದ್ದೀನಿ. ಸೊ ಯಾವಾಗಲಾದ್ರೂ ಪ್ರಬಂಧ ನಾವು ಬರಿಬೇಕು ಅಂತಂದಾಗ ನಾವು 3 ರೀತಿ ಶುರು ಮಾಡ್ಬೋದು. ಒಂದು ಲೀಡರ್ಸ್ ಅಥವಾ ಐಡಲ್ ಪರ್ಸನ್ಸು ಅವರು ಆ ವಿಷಯದ ಬಗ್ಗೆ ಮಾತಾಡಿರೋ ಅಂಥ ವಾಕ್ಯಗಳನ್ನ ನಾವು ತಗೋಬೋದು. ಇನ್ನೊಂದು ಗಾದೆಗಳ್ನ ಯೂಸ್ ಮಾಡ್ಕೊಬೋದು. ಇನ್ನೊಂದು ವೇದವಾಕ್ಯಗಳು ಅಂತ ಕರೀತಾರಲ್ಲ, ಸೇಮ್ ಅದೇ ಸ್ಟೇಟ್ಮೆಂಟ್ಸ್ಗಳು ಇರುತ್ತಲ್ಲ, ಅವನ್ನ ಯೂಸ್ ಮಾಡ್ಕೋಬೋದು. ಸೊ ಈ ಮೂರನ್ನು ನಾವು ಯೂಸ್ ಮಾಡಿ ನಾವು ಪ್ರಬಂಧನ ಶುರು ಮಾಡ್ಬೋದು ರಿಲೇಟೆಡ್ ಆಗಿ. ಅವನ್ನ ಹೇಗೆ ನಾವು ಓದ್ಕೋಬೇಕು ಅನ್ನೋ ಐಡಿಯಾ ಕೂಡ ಇರಬೇಕು. ದಿನನಿತ್ಯ ಪೇಪರ್ಸಲ್ಲಿ ಗಾದೆಗಳು ಮನೆಗಳಲ್ಲಿ ಯೂಸ್ ಮಾಡ್ತಾ ಇರ್ತಾರೆ, ಆ ಥರದ್ದು ಬುಕ್ಸ್ಗಳು ಓದ್ಕೊಳ್ಳೋದ್ರಿಂದ ನಮಗೆ ಅವು ಕಲೆಕ್ಟ್ ಮಾಡ್ಕೊತಾ ಹೋಗ್ಬೋದು. ಸೊ ಇಲ್ಲಿ ಭಾರತ ವಿದೇಶಾಂಗ ನೀತಿ ಇದ್ರ ಮೇಲೆ ಒಂದು ನಾನು ಬರ್ಕೊಂಡಿದ್ದೀನಿ ಸೇಯಿಂಗ್ಸ್. ಹೆನ್ರಿ ಅನ್ನೋರು ಹೇಳಿರೋ ಅಂಥದ್ದು. Most foreign policies that history has marked highly in whatever country have been originated by leaders who were opposed by experts ಅಂತ. ಸೊ ಏನು ಅರ್ಥ ಇದೆ ಅಂದರೆ, ಯಾವುದೇ ಕಂಟ್ರಿ ಇನ್ ವಾಟ್ ಎವರ್ ಕಂಟ್ರಿ, ಯಾವುದೇ ಕಂಟ್ರಿನಲ್ಲಿ ಫಾರಿನ್ ಪಾಲಿಸಿ ಇತಿಹಾಸದಲ್ಲಿ, ಯಾವುದೇ ದೇಶದ ಇತಿಹಾಸದಲ್ಲಿ ಫಾರಿನ್ ಕಂಟ್ರೀಸು ಮಹತ್ತರ ಗುರುತಾಗಿವೆ. ಸೊ ಅವನ್ನ ಆರಿಜಿನೇಟ್ ಅಂತಂದರೆ ಅವನ್ನ ಸೃಷ್ಟಿ ಮಾಡಿದವರು, ಅದ್ರ ಬಗ್ಗೆ ಮಂಡಿಸಿದವರು ಯಾವ ನಾಯಕರು, ಆ ನಾಯಕರುಗಳು ದೋಸ್ ಹೂ ಆರ್ ಅಪೋಸಿಡ್ ಬೈ ಎಕ್ಸ್ಪರ್ಟ್ಗಳಿಂದ ಅವರು ಆಪೋಸಿಷನ್ನ ಪಡೆದಿರ್ತಾರೆ ಅನ್ನೋ ಅರ್ಥ ಬರುತ್ತೆ. ಸೊ ಇದ್ರ ಕೆಳಗಡೆ ನಾನು ಇನ್ನೊಂದೆರಡು ಲೈನ್ ಬರ್ಕೋಬೇಕಿತ್ತು, ಬಟ್ ನಾನು ಬರೆದಿಲ್ಲ. ಸೊ ಯಾವುದೇ ದೇಶ ಆದ್ರೂ ಸಂಪೂರ್ಣವಾಗಿ ಸ್ವಾವಲಂಬಿ ಅಲ್ಲ. ಒಂದಲ್ಲ ಒಂದು ವಿಷಯಕ್ಕೆ ನಾವು ಬೇರೆ ದೇಶದೊಂದಿಗೆ ಸಂಪರ್ಕ ಸಾಧಿಸಲೇಬೇಕಾಗುತ್ತೆ. ಅವ್ರ ನೀಡ್ ನಮಗೆ ಬೇಕಾಗುತ್ತೆ, ಅವ್ರ ಸಹಾಯ ಸಹಕಾರ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ನಮ್ಮ ಜನಗಳಿಗೆ, ನಮ್ಮ ದೇಶಕ್ಕೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳು ದೊರೆಯೋದಿಲ್ಲ. ಫಾರ್ ಎಕ್ಸಾಂಪಲ್ ಪೆಟ್ರೋಲಿಯಂ ಮತ್ತು ಅದರ ಉತ್ಪನ್ನಗಳಾಗಿರ್ಬೋದು, ಅಥವಾ ನಮಗೆ ಬೇಕಾದಂಥ ಖನಿಜ ಉತ್ಪನ್ನಗಳಾಗಿರ್ಬೋದು, ಯುರೇನಿಯಂ, ಈ ಥರದ್ದು ಸಿಗುತ್ತೆ. ಆದರೆ ನಮಗೆ ಬೇಕಾದಷ್ಟು ಮಟ್ಟಕ್ಕೆ ಅದು ಸಿಗೋದಿಲ್ಲ. ಟೆಕ್ನಾಲಜಿ ಆಗಿರ್ಬೋದು. ಸೊ ನಮ್ಮಲ್ಲೇ ಸಿಗೋದಾಗಿದ್ದರೆ ನಾವು ಯಾಕೆ ಫ್ರಾನ್ಸಿಂದ ರಫೇಲ್ ಯುದ್ಧ ವಿಮಾನಗಳನ್ನ ತಗೋತಿದ್ವಿ. ಸೊ ಈ ಥರದ್ದು ಎಲ್ಲ ಸಂಪನ್ಮೂಲಗಳು ನಮ್ಮಲ್ಲಿ ಸಿಗ್ತಿದ್ದಾಗ ನಮ್ಮ ಜನರ ಅವಶ್ಯಕತೆಗಳಿಗಾಗಿ ನಾವು ಬೇರೆ ದೇಶದ ಜೊತೆಗೆ ಸಹಕಾರ ಸಂಬಂಧ ಹೊಂದಬೇಕು. ಆ ಹೊಂದೋದಕ್ಕೆ ನಾವು ಅನುಸರಿಸುವಂಥ ನೀತಿನ ನಾವು ವಿದೇಶಾಂಗ ನೀತಿ ಅಂತ ಕರಿತೀವಿ. ಸೊ ಇಲ್ಲಿ ನಾನೇನು ಬರ್ಕೊಂಡಿದ್ದೀನಿ, ವಿಶ್ವದ ವಿವಿಧ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ರಂಗದಲ್ಲಿ ಹೇಗೆ ವರ್ತಿಸುತ್ತವೆ, ಯಾವ ರೀತಿ ಸಂಬಂಧವನ್ನು ಹೊಂದಿವೆ, ಹಾಗೂ ಓರ್ವ ವ್ಯಕ್ತಿ ಇತರರೊಡನೆ ಸಂಬಂಧವನ್ನು ಇರಿಸಿಕೊಳ್ಳದೆ ಸಮಾಜದಲ್ಲಿ ಏಕಾಂಗಿಯಾಗಿರುವುದು ಸಾಧ್ಯವಿಲ್ಲವೋ, ಹಾಗೆಯೇ ಪ್ರತಿಯೊಂದು ರಾಷ್ಟ್ರವು ಅನ್ಯರೊಡನೆ ವ್ಯವಹರಿಸುವಾಗ ಅನುಸರಿಸಬಹುದಾದ ನೀತಿಯನ್ನು ವಿದೇಶಾಂಗ ನೀತಿ ಎನ್ನುವರು. ಭಾರತದ ವಿದೇಶಾಂಗ ನೀತಿಯನ್ನು ವಿಶೇಷವಾಗಿ ನಿರೂಪಿಸಿದವರು ಅಂದರೆ ಫಸ್ಟ್ ನಮ್ಮ ದೇಶದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು. ಅವರ ಅಗಾಧ ಅನುಭವದಿಂದಾಗಿ ಹಾಗೂ ಸ್ವಾತಂತ್ರ್ಯ ನಂತರ ಬದಲಾದ ಪರಿಸ್ಥಿತಿಗನುಗುಣವಾಗಿ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆಗಳನ್ನು ತಂದರು. ಸೊ ಇದಿಷ್ಟನ್ನ ನಾನು ಹೇಗೆ ಬರ್ಕೊಂಡಿದ್ದೀನಿ, ಪೀಠಿಕೆ ಆಗಿ ಬರ್ಕೊಂಡಿದ್ದೀನಿ. ಸೊ ನಾವು ಯಾವುದೇ ಎಸ್ಸೆ ಬರೀಬೇಕಾದ್ರೆ ನಾವು ಮೆನ್ಷನ್ ಮಾಡಬೇಕಾಗಿಲ್ಲ, ಇದು ಪೀಠಿಕೆ, ಇದು ವಿಷಯ, ನೆಕ್ಸ್ಟು ಇದು ಪರಿಸಮಾಪ್ತಿ ಅಂತ ಬರೆಯೋ ಹಾಗಿಲ್ಲ. ಸೊ ಯಾವ ಥರ ಇರಬೇಕು ಅಂದರೆ, ಅವು ಎಸ್ಸೆ ಓದ್ತಿದ್ದಾರೆ ಅಂದರೆ ಇದು ಪೀಠಿಕೆ ಈ ಥರ ಮೆನ್ಷನ್ ಮಾಡಿದ್ದಾರೆ, ನೆಕ್ಸ್ಟು ವಿಷಯ ಈ ಥರ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ, ಪರಿಸಮಾಪ್ತಿ ಓಕೆ ಫೈನ್, ಎಲ್ಲ ಪಾಸಿಟಿವ್ ರೀತಿನಲ್ಲಿ ಎಂಡಪ್ ಮಾಡಿದ್ದಾರೆ. ಸೊ ಅಷ್ಟರಲ್ಲೇ ನಾವು ಯಾವುದೇ ರೀತಿ ನೇಮ್ ಕೊಡ್ದಲೇನೂ ಕೂಡ ಎಸ್ಸೆ ಬರಿತಾ ಹೋಗ್ಬೋದು. ಎಸ್ಸೆನ 2 ರೀತಿ ಬರಿಬೋದು. ಯಾವ ರೀತಿ ಅಂತಂದರೆ, ಒಂದು ನಾವು ಕಾವ್ಯಾತ್ಮಕವಾಗಿ ಬರಿಬೋದು, ಮೀನ್ಸ್ ಒಂದಕ್ಕೊಂದು ರಿಲೇಟ್ ಮಾಡಿಕೊಂಡು ಪಾಯಿಂಟ್ ವೈಸ್ ಬರಿದಲ್ಲೇ ಹಾಗೆ ಬರ್ಕೊಂಡು ಹೋಗ್ಬೋದು. ಇನ್ನೊಂದು ಅಥೆಂಟಿಕೇಟ್ ಆಗಿ ಪಾಯಿಂಟ್ ವೈಸ್ ಕೂಡ ಬರಿಬೋದು, ಬಟ್ ಎಲ್ಲೂ ಕೂಡ ಗೆರೆ ಎಳೆದು ಮೆನ್ಷನ್ ಮಾಡೋಕ್ಕೆ ಹೋಗಬಾರ್ದು. 1 ಅಥವಾ 2 ಗೆರೆ ಆದರೆ ಓಕೆ, ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು. ನಮಗೆ ಆಮೇಲೆ ವಾಕ್ಯಗಳ ರಚನೆ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಸೊ ಮಿಶ್ರ ವಾಕ್ಯಗಳನ್ನ ಹೇಗೆ ಮಾಡಬೇಕಾಗುತ್ತೆ, ಮತ್ತು ವಾಕ್ಯ ರಚನೆಯಲ್ಲಿ ವ್ಯಾಕರಣ ಸಮಂಜಸವಾಗಿರಬೇಕು. ಆನಂತರ ಅದರಲ್ಲಿ ನಾವು ಯೂಸ್ ಮಾಡೋ ಅಂಥ ಫುಲ್ ಸ್ಟಾಪ್, ಕಾಮ, ಡಬಲ್ ಕೋಟ್ಸ್,
ಮತ್ತು ಕೊಟೇಶನ್ಗಳು ಇವೆಲ್ಲ ಕೂಡ ನಾವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವಿರಬೇಕು. ಸೊ ನೆಕ್ಸ್ಟು ನಾನು ಏನು ಬರ್ಕೊಂಡಿದ್ದೀನಿ ಅಂತಂದರೆ, ಈ ಭಾರತದ ವಿದೇಶಾಂಗ ನೀತಿಯ ಬಹುಮುಖ್ಯ ಪ್ರಾಮುಖ್ಯತೆ. ನಾಟ್ ಓನ್ಲಿ ಫಾರ್ ಭಾರತದ ವಿದೇಶಾಂಗದ ನೀತಿಯ ಗುರಿಗಳು, ಇದು ಎಲ್ಲ ರಾಷ್ಟ್ರಗಳ ವಿದೇಶಾಂಗ ನೀತಿ ಗುರಿಗಳು ಇವೇ ಆಗಿರುತ್ತೆ. ಸೊ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ರಾಷ್ಟ್ರದ ಭದ್ರತೆ. ಯಾವುದೇ ರಾಷ್ಟ್ರದ ಭದ್ರತೆಗಾಗಿ. ಸೆಕೆಂಡ್, ರಾಷ್ಟ್ರದ ಆರ್ಥಿಕ ಸಂವರ್ಧನೆ. ಆರ್ಥಿಕವಾಗಿ GDP ಜಾಸ್ತಿ ಆಗಬೇಕು, ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬೇಕು ಅಂತಂದರೆ ಆ ಬೇರೆ ರಾಷ್ಟ್ರ ಜೊತೆಗೆ ನಾವು ಸಂಬಂಧ ಹೊಂದಬೇಕಾಗತ್ತೆ. ಸೊ ಥರ್ಡ್ ಪಾಯಿಂಟ್, ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸೋ ಅಂಥದ್ದು. ಫೋರ್ತ್ ಪಾಯಿಂಟ್, ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳ ನಿರ್ಬಂಧಿಸುವುದು ಹತ್ತಿಕ್ಕುವಂಥ ಕೆಲಸ ಮಾಡೋದು. ಫಿಫ್ತ್ ಒನ್, ವಿಶ್ವಶಾಂತಿ ಹಾಗೂ ಸಹಬಾಳ್ವೆ ಗೌರವಿಸುವುದು. ಸಿಕ್ಸ್ತ್, ಭಯೋತ್ಪಾದನೆಯನ್ನು ಉಚ್ಚಾಟನೆ ಮಾಡೋ ಅಂಥದ್ದು. ಸೆವೆಂತ್, ಆರ್ಥಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ ಪರಸ್ಪರ ಬೆಂಬಲ ನೀಡುವಂಥದ್ದು. ಸೆವೆಂತ್, ನೆರೆಯ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧ ಹೊಂದೋದು. ಇವಿಷ್ಟು ಮೇಯ್ನ್ ವಿದೇಶಾಂಗ ನೀತಿಯ ಗುರಿಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಹೇಳ್ಬೋದು ಅಂತಂದರೆ, ಆರ್ಥಿಕ ಸಂವರ್ಧನೆ. ಸೊ ಇದು ಏನಾಗಿದೆ ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ಸ್ವತಂತ್ರ ಬಂದ ಆದಮೇಲೂ ಕೂಡ ನಾವು ಬೇರೆ ದೇಶದೊಂದಿಗೆ ಮುಕ್ತವಾಗಿ ತೆರೆದುಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಂಡ್ವಿ. ಯಾಕೆ ಅಂತಂದರೆ, ನಾವು ಬೇರೆ ದೇಶದವ್ರ ಜೊತೆ ವಿರೋಧ ಕಟ್ಕೊಳ್ಳಲ್ಲ ಅನ್ನೋ ಒಂದು ನೀತಿ ನಮ್ಮ ತಲೆನಲ್ಲಿತ್ತು. ಸೊ ಹಾಗಾಗಿ ಏನಾಗಿತ್ತು ಅಂತಂದರೆ, ನಮ್ಮ GDP ತುಂಬ ಲೋನೇ ಇತ್ತು. ನಾಟ್ ಇವನ್ ಕ್ರಾಸ್ ಡಬಲ್ ಡಿಜಿಟ್ ಕೂಡ ಹೋಗೋಕ್ಕಾಗಲಿಲ್ಲ. ಸೊ ಅದೇ ಸಂದರ್ಭದಲ್ಲಿ ಚೀನಾ ಕೂಡ ಲೋ GDPನಲ್ಲೇ ಇತ್ತು. ಅತಿ ಹೆಚ್ಚು ಜನಸಂಖ್ಯೆ ಇದ್ದರೂ ಕೂಡ ಲೋ GDPನಲ್ಲಿ ಇತ್ತು. ಬಟ್ ಅವ್ರು ಏನು ಮಾಡಿದ್ರು, ಅವ್ರ ವಿದೇಶಾಂಗ ನೀತಿನಲ್ಲಿ ಬೇರೆ ಬೇರೆ ದೇಶದವ್ರನ್ನ ಆಮಂತ್ರಣ ಕೊಟ್ಟರು, ಬನ್ನಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿ. ಸೊ ನಾವು ನಮ್ಮ ಪಾಪ್ಯುಲೇಷನಲ್ಲಿ ಏನಿದೆ ಜನಸಂಖ್ಯೆ, ಅದನ್ನು ನಮ್ಮ ವರ್ಕರ್ಸ್ ಆಗಿ ನಿಮಗೆ ಕೊಡ್ತೀವಿ, ಎಂಪ್ಲಾಯೀಸ್ ಇದ್ದಾರೆ ನಮ್ಮ ದೇಶದಲ್ಲಿ, ಬನ್ನಿ ನೀವು ಡೆವಲಪ್ ಮಾಡಿ, ನಮ್ಮ ಕಂಟ್ರಿನಲ್ಲಿ ನೀವು ಉತ್ಪಾದನೆ ಮಾಡಿ ಅಂತ ಅವರು ಎಲ್ಲ ಏನಂತ ಕರೀತಾರೆ, ಇನ್ವೆಸ್ಟ್ ಮಾಡೋದಕ್ಕೆ, ಅವರು ಬಂಡವಾಳ ಹೂಡೋದಕ್ಕೆ ಅವಕಾಶ ನೀಡಿದ್ರು. ಸೊ ಬಟ್ ಇದು ಎಲ್ಲಾಯಿತು ಅಂದರೆ, ನಮ್ಮ ದೇಶದಲ್ಲಿ ಸುಮಾರು ಸ್ವಾತಂತ್ರ್ಯ ಬಂದಾದಮೇಲೆ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶದಲ್ಲಿ ಆರ್ಥಿಕ ತಜ್ಞರು ಏನು ಇದ್ದರು. ಅವಾಗ ಮನಮೋಹನ್ ಸಿಂಗ್ ಅವರು ಯಾವಾಗ ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬಂದರು, ಆವಾಗ ನಮಗೆ ಫಾರಿನ್ ಇನ್ವೆಸ್ಟ್ಮೆಂಟ್ಸು ಜಾಸ್ತಿ ಆಯ್ತಾ ಹೋಯ್ತು. ಅಲ್ಲಿವರೆಗೂ ಕೂಡ ನಮ್ಮ GDP ಕಮ್ಮಿನೇ ಇತ್ತು. ಸೊ ಅಲ್ಲಿ ನಾವು ಎಡವಿದ್ವಿ. ಬಟ್ ನಾವು ಅಲ್ಲಿ ನಮ್ಮ GDP ಒಂದು ಡಬಲ್ ಡಿಜಿಟ್ ತರೋ ಅಷ್ಟರಲ್ಲಿ ಚೀನಾದವರು ಆಲ್ರೆಡಿ ದಾಪ್ಕಾಲು ಇಟ್ಕೊಂಡು ಮುಂದೆ ಹೋಗಿಬಿಟ್ಟಿದ್ರು. ಸೊ ಈ ಥರ ಪ್ರಾಬ್ಲಮ್ಸು ನಮ್ಮ ವಿದೇಶಾಂಗ ನೀತಿ ಕರೆಕ್ಟಾಗಿರಲಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ಸು ಕ್ರಿಯೇಟ್ ಆಗುತ್ತೆ ಅನ್ನೋದು ನಮಗೆ ತಲೆನಲ್ಲಿರಬೇಕು. ಮತ್ತು ಮಿತ್ರ ರಾಷ್ಟ್ರಗಳು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು, ಹತ್ತಿಕ್ಕುವುದು ಅಂತಂದರೆ ನಾವು ಚೀನಾ ಮತ್ತು ಪಾಕಿಸ್ತಾನ್ ಕೇಸಸಲ್ಲಿ ನೋಡ್ಬೋದು. ಚೀನಾ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳ್ನೂ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋ ಇಂಟೆನ್ಷನ್ ಇದೆ. ಸೊ ಅದನ್ನು ಹತ್ತಿಕ್ಕಬೇಕು ಅಂತಂದರೆ ನಾವು ನಮ್ಮ ನೆರೆಹೊರೆ ರಾಷ್ಟ್ರಗಳು ಅಥವಾ ಬೇರೆ ಬಲಾಢ್ಯ ರಾಷ್ಟ್ರಗಳ ಜೊತೆ ನಾವು ಸಂಬಂಧ ಹೊಂದಬೇಕಾಗುತ್ತೆ. ಸೊ ಈ ರೀತಿ ಅದರ ವಿದೇಶಾಂಗ ನೀತಿ ಗುರಿಗಳು ಅಂತಂದರೆ, ನಮ್ಮನ್ನು ನಾವು ಸೇಫ್ ಮಾಡ್ಕೊಳೋದು, ಜೊತೆಗಿರೋರ್ನು ಸೇಫ್ ಮಾಡೋ ಅಂಥದ್ದು. ನಮಗೆ ಏನು ಅವಶ್ಯಕತೆ ಇದೆ ಅದನ್ನು ಕೂಡ ನಾವು ಕೊಡುವುದು ಮತ್ತು ತಗೊಳ್ಳೋದು ಎರಡೂ ಕೂಡ ಇದರ ಪ್ರಾಮುಖ್ಯತೆ ಆಗುತ್ತೆ. ನೆಕ್ಸ್ಟ್, ವಿದೇಶಾಂಗ ನೀತಿಯ ಮುಖ್ಯ ಲಕ್ಷಣಗಳೇನೇನಿದೆ ಸೊ ಅಂತಂದರೆ, ಫಸ್ಟು ಪಂಚಶೀಲ ತತ್ವಗಳು ತುಂಬ ಇಂಪಾರ್ಟೆಂಟ್. ಸೆಕೆಂಡ್, ಆಲಿಪ್ತ ನೀತಿ, ಪರಸ್ಪರ ವಿರುದ್ಧ ಬಣಗಳ ನಡುವಿನ ಕೊಂಡಿ. ಫೋರ್ತ್ ಒನ್, ವಿಭಜಿತ ರಾಷ್ಟ್ರಗಳ ಬಗ್ಗೆ ಸಹಾನುಭೂತಿ ತೋರಿಸುವಂಥದ್ದು. ಫಿಫ್ತ್, ಶೀತಲ ಯುದ್ಧಕ್ಕೆ ವಿರೋಧ. ಸಿಕ್ಸ್ತ್, ನೈತಿಕ ಮತ್ತು ಆರ್ಥಿಕ ಭದ್ರತೆ. ಸೆವೆಂತ್, ಅಹಿಂಸಾ ನೀತಿ. ಏಯ್ತ್, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿಗೆ ವಿರೋಧ. ನೈನ್ತ್, ನಿರಾಶ್ರಿತರಿಗೆ ಆಶ್ರಯ ಕೊಡುವಂಥದ್ದು. 10th, ವರ್ಣಭೇದ ನೀತಿಗೆ ವಿರೋಧ ವ್ಯಕ್ತಪಡಿಸುವುದು. 11th, ವಿಶ್ವಸಂಸ್ಥೆಯಲ್ಲಿ ವಿಶ್ವಾಸ ಇಡುವಂಥದ್ದು. 12th, ಏಷ್ಯಾದ ಬಗ್ಗೆ ಕಾಳಜಿ ಇರುವಂಥದ್ದು. ಇದಿಷ್ಟೂ ಕೂಡ ವಿದೇಶಾಂಗ ನೀತಿಯ ಮುಖ್ಯ ಲಕ್ಷಣಗಳಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್, ಇದನ್ನು ಒಂದು 4 to 5 ತುಂಬ ಇಂಪಾರ್ಟೆಂಟ್ ಇರೋವಂಥವನ್ನ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗಿದ್ದೀನಿ.
ಫಸ್ಟ್ ಒನ್ ಪಂಚಶೀಲ ತತ್ವಗಳು. 1954ರಲ್ಲಿ ಈ ಪಂಚಶೀಲ ತತ್ವಗಳನ್ನ ನಾವು ಜಾರಿಗೆ ತಂದ್ವಿ. ಇದೇನಾಗಿದೆ ಅಂದರೆ ಸೈದ್ಧಾಂತಿಕವಾಗಿ ವಿಭಿನ್ನ ಅಭಿಪ್ರಾಯ ಹೊಂದಿರುವ ರಾಷ್ಟ್ರಗಳು ಕೂಡ ಶಾಂತಿಯುತ ಸಹಬಾಳ್ವೆ ನಡೆಸುವುದು ಸಾಧ್ಯ ಎಂದು ಈ ಪಂಚಶೀಲ ತತ್ವಗಳು ಪ್ರತಿಪಾದಿಸುತ್ತದೆ. ಅಂದರೆ ನಾವು ಎರಡು ಡಿಫ್ರೆಂಟು ದೃಷ್ಟಿಕೋನ ಇರೋವಂಥ ಎರಡು ರಾಷ್ಟ್ರಗಳು ಕೂಡ ಶಾಂತಿಯುತವಾಗಿ ನಾವು ಸಹಬಾಳ್ವೆ ನಡೆಸ್ಬೋದು ಅನ್ನೋದು ಇದ್ರದ್ದು ತತ್ವ. ಈ ತತ್ವನ ಯಾವ್ಯಾವ ದೇಶಗಳು ಅಂದರೆ ರಷ್ಯಾ ಮತ್ತು ಬೇರೆ ಬೇರೆ ಬೃಹತ್ ರಾಷ್ಟ್ರಗಳು ಕೂಡ ಒಪ್ಕೊಂಡಿವೆ. ಬಟ್ ಇಂದಿನ ನಮ್ಮ ವಿದೇಶಾಂಗ ನೀತಿಯು ಇದೇ ತಳಹದಿಯ ಮೇಲಿದೆ. ಇವತ್ತಿಗೂ ಕೂಡ ಇದೇ ತಳಹದಿ ಮೇಲೆ ವರ್ಕ್ ಆಗ್ತಾ ಇರೋದು. ಭಾರತ ವಿಶ್ವಶಾಂತಿಯನ್ನು ರಕ್ಷಿಸುವ ಉದ್ದೇಶದಿಂದ ಭಾರತ ಮತ್ತು ಚೀನಾ ಕೆಲವು ತತ್ವಗಳನ್ನು ರೂಪಿಸಿಕೊಂಡವು. ಸೊ ಚೀನಾ ಮತ್ತು ಭಾರತ ಇವೆರಡೂ ಕೂಡ ಜಗಳ ಆಡ್ದಲೇ ಇರೋದಕ್ಕೆ ಒಂದಷ್ಟು ತತ್ವಗಳನ್ನ ರೂಪಿಸಿಕೊಂಡು 1954ರಲ್ಲಿ ಚೀನಾದ ಪ್ರಧಾನಿ ಚೌ ಎನ್ ಲಾಯ್ ಅವರು ಭಾರತಕ್ಕೆ ಭೇಟಿ ನೀಡಿದಾಗ ಅವತ್ತಿನ ಪ್ರಧಾನಮಂತ್ರಿ ಆಗಿದ್ದ ನೆಹರೂರವರೊಂದಿಗೆ ಈ ಘೋಷಣೆನ ಮಾಡ್ತಾರೆ. ಸೊ ಈ 5 ತತ್ವಗಳು ಏನೇನು ಒಳಗೊಂಡಿದೆ ಅಂತ ಅಂದರೆ, ಫಸ್ಟು ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಸಮಗ್ರತೆ ಹಾಗೂ ಸಾರ್ವಭೌಮತೆ, ಪರಸ್ಪರ ಗೌರವ ಕೊಡೋ ಅಂಥದ್ದನ್ನ ಫಸ್ಟು ತತ್ವದಲ್ಲಿ ಒಳಗೊಂಡಿದೆ. ಸೆಕೆಂಡ್ ಒನ್, ಪರಸ್ಪರ ಯುದ್ಧ ವಿರೋಧಿ ನೀತಿ. ಯಾರು ಕೂಡ ಯುದ್ಧ ಮಾಡೋದಕ್ಕೆ ರೆಡಿಯಾಗಿರಬಾರ್ದು, ಯುದ್ಧನ ವಿರೋಧಿಸಬೇಕು ಅನ್ನೋದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಆಂತರಿಕ ವ್ಯವಹಾರಗಳಲ್ಲಿ ಪರಸ್ಪರ ಹಸ್ತಕ್ಷೇಪ ಮಾಡದೇ ಇರೋದು. ನಮ್ಮ ಗಡಿ ಸಮಸ್ಯೆ ಬಂದಾಗ ಅಥವಾ ನಮ್ಮದು ಬೇರೆ ದೇಶದೊಂದಿಗೆ ಗಡಿ ಸಮಸ್ಯೆ ಬಂದಾಗ ಮೂಗು ತೂರಿಸೋ ಅಂಥದ್ದು, ಅಥವಾ ನಮ್ಮ ಜಮ್ಮು ಕಾಶ್ಮೀರದ್ದು ಆರ್ಟಿಕಲ್ 370 ತೆಗ್ದಾಕಿದ್ರು. ಬಟ್ ಆವಾಗ ಏನಾಗಿ ಅವರು ಯಾರು ಪಾಕಿಸ್ತಾನದವರಾಗಲಿ ಚೀನಾದವರಾಗಲಿ ಮೂಗು ತೂರಿಸೋ ಅಂಥದ್ದನ್ನ ಮಾಡಬಾರ್ದು. ಆಂತರಿಕ ಅಂದರೆ ನಮ್ಮ ದೇಶದ ಒಳಗೆ ನಡೆಯೋ ಅಂಥ ವ್ಯವಹಾರಗಳಲ್ಲಿ ಅವರು ಮೂಗು ತೂರಿಸಬಾರ್ದು ಅನ್ನೋದು. ಫೋರ್ತ್ ಒನ್, ಪರಸ್ಪರ ಸಹಾಯ ಸಮಾನತೆ ತತ್ವದ ಆಧಾರದ ಮೇಲೆ ಮೈತ್ರಿಯುತ ಸಂಬಂಧ ಬೆಳೆಸೋ ಅಂಥದ್ದು. ಸಹಾಯ ಮಾಡಬೇಕು ಕಷ್ಟ ಕಾಲದಲ್ಲಿ ಅಥವಾ ಪ್ರಾಕೃತಿಕ ವಿಕೋಪಗಳು ಆದಾಗ ನಮಗೆ ಸಹಾಯ ಮಾಡೋ ಅಂಥದ್ದು, ಅವರಿಗಾದಾಗ ನಾವು ಸಹಾಯ ಮಾಡೋ ಅಂಥ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಫಿಫ್ತ್ ಒನ್, ಶಾಂತಿಯುತ ಜೀವನದ ಬಗ್ಗೆ ಶಾಂತಿಯನ್ನು ಕಾಪಾಡಿಕೊಳ್ಳುವುದು. ಈ 5 ಅಂದರೆ ಅಹಿಂಸಾ ನೀತಿ ಅಥವಾ ನಾವು ಯುದ್ಧಕ್ಕೆ ಹೋಗ್ದಲೇ ಇರೋದು, ಶಾಂತಿಯಿಂದ ವರ್ತನೆ ಮಾಡೋ ಅಂಥದ್ದನ್ನ ನಾವು ಕಲಿಬೇಕು. ಬಟ್ ಈ ತತ್ವಗಳನ್ನ ಇಂಡಿಯಾ ಮತ್ತು ಚೀನಾದವರು ಕೂತ್ಕೊಂಡು ಅದನ್ನು ರಿಲೀಸ್ ಮಾಡಿದ್ರು, ಅದನ್ನು ಒಪ್ಕೊಂಡಿದ್ರು. ಬಟ್ ಇವತ್ತಿಗೂ ಇಂಡಿಯಾ ಅದನ್ನು ಫಾಲೋ ಮಾಡ್ತಿದೆ, ಬಟ್ ನಾಟ್ ಚೀನಾ. 1962ರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿ ಈ ಪಂಚಶೀಲ ತತ್ವಗಳನ್ನ ಉಲ್ಲಂಘನೆ ಮಾಡಿದೆ. ಬಟ್ ಉಲ್ಲಂಘನೆ ಮಾಡಿದ್ರೂ ಕೂಡ ಇದರಲ್ಲಿರೋ ಅಂಥ ಯಾವ ಹಿರಿಮೆಗೂ ಕೂಡ ಕೆಡುಕು ಉಂಟಾಗಿಲ್ಲ ಅಂತ ಹೇಳ್ಬೋದು. ಸೆಕೆಂಡ್ ಇಂಪಾರ್ಟೆಂಟ್ ವಿದೇಶಾಂಗ ನೀತಿ ಅಂದರೆ ಆಲಿಪ್ತ ನೀತಿ. ಇದನ್ನು 1955ರಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊತಾ ಹೋಗ್ತೀವಿ. ಸೊ ಭಾರತ ಈ ಆಲಿಪ್ತ ನೀತಿನ ಮೊದಲ ಬಾರಿಗೆ ಅನುಸರಿಸಿದ ಕೀರ್ತಿ ನಮ್ಮ ಭಾರತಕ್ಕೆ ಸಲ್ಲುತ್ತೆ. ಅಂದಿನ ವಿದೇಶಾಂಗ ಸಚಿವರಾಗಿದ್ದ ಕೃಷ್ಣ ಮೆನನ್ರವರು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಬೇಕಾದ್ರೆ ಮೊದಲ ಬಾರಿಗೆ ತಟಸ್ಥ ಅನ್ನೋ ಪದನ ಯೂಸ್ ಮಾಡ್ತಾರೆ. ಅದನ್ನು ನಿಷ್ಕ್ರಿಯ ನೀತಿ ಅಂತ ಕೆಲವರು ಟೀಕೆ ಮಾಡ್ತಾರೆ. ಏನು ಸುಮ್ಮನೆ ತಟಸ್ಥವಾಗಿರೋದು, ಅವ್ರ ಕಡೆಗೂ ಇಲ್ಲ ಇವ್ರ ಕಡೆಗೂ ಇಲ್ಲ, ಪರ ವಿರೋಧ ಯಾವುದೂ ಇಲ್ಲ, ಮಧ್ಯದಲ್ಲಿ ತಟಸ್ಥವಾಗಿರೋ ಅಂಥದ್ದು. ಆದರೆ ನೆಹರೂರವರು ಇದನ್ನ ತಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಸೊ ಈ ಆಲಿಪ್ತ ನೀತಿನ ಈಜಿಪ್ಟ್ ಅಧ್ಯಕ್ಷ ನಾಸೀರ್ ಮತ್ತು ಯುಗೋಸ್ಲಾವಿಯಾದ ಅಧ್ಯಕ್ಷ ಮಾರ್ಷಲ್ ಟೀಟೋ, ಇಂಡೋನೇಷ್ಯಾದ ಅಧ್ಯಕ್ಷ ಸುಕಾರ್ನೋ ಮೊದಲಾದ ವಿಶ್ವದ ಪ್ರಮುಖ ನಾಯಕರು ಇದನ್ನು ಅವರಿಂದ ಪ್ರಚುರಗೊಳಿಸ್ತಾರೆ. 1955ರಲ್ಲಿ ಬಾಂಡುಂಗ್ ಸಮ್ಮೇಳನ ಅಂತ ಒಂದು ನಡೆಯುತ್ತೆ. ಸೊ ಆ ಸಮ್ಮೇಳನದಲ್ಲಿ ಈ ಆಲಿಪ್ತ ನೀತಿಗೆ ಚಾಲನೆ ದೊರಕುತ್ತೆ ಮತ್ತು ಸುಮಾರು 29 ರಾಷ್ಟ್ರಗಳು ಕೂಡ ಇದಕ್ಕೆ ಸಹಮತ ತೋರಿಸ್ತವೆ. ಆದರೆ 20ನೇ ಶತಮಾನದಲ್ಲಿ ಏನಾಗಿದೆ ಅಂತಂದರೆ, ಉತ್ತರಾರ್ಧಗೋಳದ ವಿಶ್ವವು ಏನೇನಿದ್ದಾವೆ, ರಷ್ಯಾ ಮತ್ತು ಅಮೆರಿಕ 2 ಪ್ರಬಲ ರಾಷ್ಟ್ರಗಳು 2 ಬಣಗಳಾಗಿ ಒಡ್ಕೊಳ್ತವೆ. ಸೊ 2 ಶಕ್ತಿ ಬಣಗಳಾಗಿ ವಿಭಜನೆ ಹೊಂದುತ್ತವೆ. ನಾವು ಭಾರತ ಯಾವ ಬಣಕ್ಕೆ ಸೇರಬೇಕು, ಅಮೆರಿಕಕ್ಕೆ ಅಥವಾ ರಷ್ಯಾಕ್ಕೆ? 2 ಬಲಾಢ್ಯ ದೇಶಗಳು ಒಂದು ಕಡೆ ಸೇರಿಕೊಂಡ್ರು ಯಾವ್ದಾದ್ರು ಒಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ನಾವೇನೂ ಮಾಡ್ದಲೇ ಹಾರ್ಮ್ ಆಗೋವಂಥ ಚಾನ್ಸಸ್ ಇರುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಇದು ಜಸ್ಟ್ ಆಲಿಪ್ತ ನೀತಿ. ಸೊ ಏನು ಮಾಡ್ಬೋದು, ಯಾವುದೇ ಶಕ್ತಿ ಕೂಟಗಳಿಗೂ ಯಾವುದೇ ಸೈನಿಕ ಕೂಟಗಳಿಗೂ ಸೇರದೆ ತನ್ನದೇ ಆದ ಸ್ವತಂತ್ರ ವಿದೇಶಾಂಗ ನೀತಿ ಹೊಂದೋದು. ಸೊ ಅವಾಗ ಏನಾಗುತ್ತೆ, ನಮ್ಮ ರಾಷ್ಟ್ರದ ಹಿತಾಸಕ್ತಿ ಕಾಪಾಡಲು ಈ ನೀತಿ ಸಹಕಾರ ಆಗುತ್ತೆ.
ಸೊ ನಾವು ಯಾವ ಕಡೆಗೂ ಸೇರಲಿಲ್ಲ ಅಂದರೆ ಅವ್ರು ನಮ್ಮನ್ನೇನು ಟಚ್ ಮಾಡೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ. ಅಂದಿನ ಪರಿಸ್ಥಿತಿಯಲ್ಲಿ ಭಾರತ ತನ್ನ ಆರ್ಥಿಕ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕಾಗಿತ್ತು. ಏಕೆಂದರೆ ನಾವು GDP ತುಂಬ ಹಿಂದೆ ಇದ್ವಿ, ಹಾಗಾಗಿ ನಮ್ಮ ದೇಶದ ಇಂಪ್ರೂವ್ಮೆಂಟ್ಗೆ ನಾವು ಎಕನಾಮಿಕಲಿ ಇಂಪ್ರೂವ್ ಆಗೋದಕ್ಕೆ ನಾವು ಪ್ರಾಶಸ್ತ್ಯ ಕೊಡಬೇಕಾಗಿದ್ದರಿಂದ ನಾವು ಯಾವ ಶಕ್ತಿಕೂಟಗಳಿಗೂ ಸೇರುವ ಸ್ಥಿತಿಯಲ್ಲಿ ಭಾರತ ಇರಲಿಲ್ಲ ಅನ್ನೋದು ಈ ಆಲಿಪ್ತ ನೀತಿಯ ಪ್ರಮುಖ ಮುಖ್ಯ ಉದ್ದೇಶ. ಸೊ ನೆಕ್ಸ್ಟ್ ಪಾಯಿಂಟ್ ಶೀತಲ ಯುದ್ಧಕ್ಕೆ ವಿರೋಧ. ಸೊ ಇದೇನಂದರೆ ಭಾರತ ಸ್ವತಂತ್ರ ನಂತರ ತನ್ನ ಅಭಿವೃದ್ಧಿ ನೋಡ್ಕೋಬೇಕಾಗಿದ್ದರಿಂದ ಶೀತಲ ಯುದ್ಧದಿಂದ ದೂರ ಇರೋವಂಥದ್ದು, ಅದರ ಯುದ್ಧ ವಿರೋಧಿ ಕೂಡ ಆಗಿದೆ. ಶೀತಲ ಯುದ್ಧವು ವಾಸ್ತವವಾಗಿ ಯುದ್ಧಕ್ಕಿಂತ ಕೆಟ್ಟದ್ದು, ಯುದ್ಧ ಮಾಡೋದಕ್ಕಿಂತ ಕೆಟ್ಟದಾಗಿದೆ. ಸೊ ಇದನ್ನು ಮುಂದುವರೆಸಿದರೆ ರಾಷ್ಟ್ರದ ಜನತೆಯಲ್ಲಿ ಯುದ್ಧ ಮನೋಪ್ರವೃತ್ತಿ ವೃದ್ಧಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಶೀತಲ ಯುದ್ಧದ ವಿರೋಧಿಗಳು ಆಗಿದ್ದೇವೆ. ಸೊ ನೆಕ್ಸ್ಟ್ ಪಾಯಿಂಟ್ ಅಹಿಂಸಾ ನೀತಿ. ವಿದೇಶಾಂಗ ನೀತಿಯ ಮೂಲ ತತ್ವ ಇದಾಗಿದೆ, ಅಹಿಂಸಾ ನೀತಿ. ಸೊ ಇದು ಏನಂತಂದರೆ ಭಾರತ ನಿಮಗೆ ಗೊತ್ತಿದೆ ಇಡೀ ವಿಶ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅಹಿಂಸಾತ್ಮಕ ಚಳುವಳಿಗಳಿಂದ ಸ್ವಾತಂತ್ರ್ಯ ಗಳಿಸ್ಕೊಂಡಿದ್ದು. ಸೊ ಇದು ಅದರ ಮೂಲ ತತ್ವ ಆಗಿದೆ. ವಿಶ್ವಶಾಂತಿ, ಆಲಿಪ್ತತೆ ಮತ್ತು ಪಂಚಶೀಲ ತತ್ವ, ಅಹಿಂಸಾ ತತ್ವಗಳು ಭಾರತದ ವಿದೇಶಾಂಗ ನೀತಿಯ ನಿರ್ದೇಶಕ ತತ್ವಗಳು ಅಂತ ನಾವು ಕರಿಬಹುದಾಗಿದೆ. ಸೊ ನೆಕ್ಸ್ಟ್ ಒನ್ ಸಾಮ್ರಾಜ್ಯಶಾಹಿ ಅಥವಾ ವಸಾಹತುಶಾಹಿಗೆ ವಿರೋಧ ಮಾಡೋ ಅಂಥದ್ದು. ಸೊ ನಾನು ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿಲ್ಲ, ಕೆಲವು ಇಂಪಾರ್ಟೆಂಟ್ ಆಗಿರೋಂಥ 5 ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಭಜಿತ ರಾಷ್ಟ್ರಗಳ ಬಗ್ಗೆ ಸಹಾನುಭೂತಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನವೆಡೇಸ್ ನಡೆದಿರೋ ಅಂಥದ್ದು 2021 ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ಯುದ್ಧಗಳು ಆಯಿತು. ಸೊ ಅಲ್ಲಿ ಏನಾಗಿದೆ, ನಾವು ಯಾವ ಕಡೆ ಸಪೋರ್ಟ್ ಮಾಡಬೇಕು, ಪ್ಯಾಲೆಸ್ತೈನ್ ಕಡೆ ಸಪೋರ್ಟ್ ಮಾಡಬೇಕಾಗುತ್ತಾ ಅಥವಾ ನಾವು ಇಸ್ರೇಲ್ ಕಡೆ ಸಪೋರ್ಟ್ ಮಾಡಬೇಕಾಗುತ್ತಾ? ನಾವು ಇಸ್ರೇಲಿಂದ ಕೃಷಿ ರಿಲೇಟೆಡು ಒಂದು ಸ್ವಲ್ಪ ಹೆಲ್ಪ್ ತೊಗೊಂಡಿದ್ದೀವಿ ನಮ್ಮ ಇಂಡಿಯಾದವರು, ಬಟ್ ಪ್ಯಾಲೆಸ್ತೈನವರಿಂದ ನಾವೇನು ಹೆಲ್ಪ್ ತೊಗೊಂಡಿದ್ದೀವಿ ಅನ್ನೋದು ನನಗಷ್ಟು ಗೊತ್ತಿಲ್ಲ. ಸೊ ಬಟ್ ನಾವು ಪ್ಯಾಲೆಸ್ತೈನ್ ಕಡೆಗೆ ನಮ್ಮ ನಿರ್ಧಾರನ ಸ್ಪಷ್ಟಪಡಿಸಿದ್ದೇವೆ. ಈ ಪ್ಯಾಲೆಸ್ತೈನ್ ವಿಭಜನೆ ವಿರೋಧಿಸಿ ಅರಬ್ಬರ ಯಹೂದಿಗಳ ಸಂಯುಕ್ತ ರಾಜ್ಯ ಸ್ಥಾಪನೆಗೆ ಸಲಹೆ ನೀಡಿತು. ಇದ್ರ ಹಿಂದೆ ಕೂಡ ಸಲಹೆ ನೀಡಿತ್ತು ಭಾರತ. 2021 ಭಾರತ ತನ್ನ ತಟಸ್ಥ ನೀತಿ ಹಾಗೂ ಪ್ಯಾಲೆಸ್ತೈನರ ಅಸ್ತಿತ್ವ ಎತ್ತಿ ಹಿಡಿದಿದೆ. ಮತ್ತು ಭಾರತ ಇಂಡೋ ಚೀನಾ ಡಿವಿಷನ್ ಆಗಿರೋ ಅಂಥದ್ದು ಮತ್ತು ಜರ್ಮನಿ ವಿಭಜನೆ ಆಗಿರೋದನ್ನು ಕೂಡ ವಿರೋಧ ಮಾಡಿದೆ. ಸೊ ನೆಕ್ಸ್ಟ್ ಹೇಳ್ಬೋದು ಅಂತಾಗಿರೋ ಇನ್ನೊಂದು ಪಾಯಿಂಟ್ ಅಂದರೆ ಏಷ್ಯಾದ ಬಗ್ಗೆ ಕಾಳಜಿ ಅಂತ ಹೇಳ್ಬೋದು. ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ತನ್ನದೇ ಆದ ದೃಷ್ಟಿಕೋನ ಹೊಂದಿದೆ. ಸೊ ಏಷ್ಯಾ ಮತ್ತು ಆಫ್ರಿಕನ್ ರಾಷ್ಟ್ರಗಳೊಂದಿಗೆ ಹೆಚ್ಚು ಮೈತ್ರಿಯುತ ಸಂಬಂಧಗಳನ್ನು ಬೆಳೆಸ್ಕೊಂಡಿದೆ ನಮ್ಮ ಇಂಡಿಯಾ. ಮತ್ತು ಆಫ್ರೋ ಏಷ್ಯನ್ ರಾಷ್ಟ್ರಗಳು ಚರಿತ್ರಾರ್ಹ ಬಾಂಡಿಂಗ್ ಸಮ್ಮೇಳನವು ಏಷ್ಯಾ ರಾಷ್ಟ್ರದಲ್ಲಿ ನಡೆಯಿತು ಅನ್ನೋದೊಂದು ತುಂಬ ಇಂಪಾರ್ಟೆಂಟ್. ಮತ್ತು ವಿಶ್ವಸಂಸ್ಥೆಯಲ್ಲಿ ವಿಶ್ವಾಸ ಇಟ್ಕೊಂಡಿದೆ. ಸೊ ಫಸ್ಟ್ ಟೈಮು 51 ರಾಷ್ಟ್ರಗಳು ಯಾವ ವಿಶ್ವಸಂಸ್ಥೆ ಪ್ರಣಾಳಿಕೆ ಸಹಿ ಹಾಕಿದಾಗ ಇಂಡಿಯಾ ಕೂಡ ಒಂದಾಗಿತ್ತು. ಸೊ ಇಲ್ಲಿ ಯಾವುದೇ ಸಮಸ್ಯೆ ನಾವು ಇಂಡಿಯಾ ಕಡೆಯಿಂದ ಹೋದ್ರೂ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿದೆ. ಅದು ನಮ್ಮ ಕಾಶ್ಮೀರ ಸಮಸ್ಯೆನಲ್ಲಿ ಆಗಲಿಲ್ಲ. ಸೊ ನೆಕ್ಸ್ಟ್ ಬಂದು ಏನಂತ ಪರಸ್ಪರ ವಿರುದ್ಧ ಬಣಗಳ ಕೊಂಡು ಇದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತಂದರೆ, ಸೊ ಇಲ್ಲಿ ಏನಾಗಿದೆ ಅಂತಂದರೆ ಭಾರತ ಮಧ್ಯಸ್ಥಿಕೆ ಫಲವಾಗಿ ಅಮೇರಿಕ ಮತ್ತು ರಷ್ಯಾ ಒಂದಲ್ಲ ಒಂದು ರೀತಿ ರಾಜಿ ಮಾಡಿಕೊಂಡಿವೆ. ಸೊ ಹೀಗೆ ವಿದೇಶಾಂಗ ನೀತಿಯಲ್ಲಿ ಭಾರತ ತನ್ನ ಧ್ಯೇಯ ಮತ್ತು ಸಾಧನೆಗಳೆರಡಕ್ಕೂ ಪ್ರಾಮುಖ್ಯತೆ, ದಾರಿದ್ರ್ಯ, ಹಸಿವು, ರೋಗ ರುಜಿನ ವಿರುದ್ಧ ಸಮರ ಸಾರ್ತಾ ಇದೆ. ಮತ್ತು ಕಾಮನ್ವೆಲ್ತ್ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿರೋದು ಅಂತಾರಾಷ್ಟ್ರೀಯ ರಂಗದಲ್ಲಿ ಸಂಭವಿಸಬಹುದಾದ ಅಣ್ವಸ್ತ್ರ ಯುದ್ಧವನ್ನು ತಪ್ಪಿಸಲು ನಿಶ್ಶಸ್ತ್ರೀಕರಣವನ್ನು ವಿಶ್ವಸಂಸ್ಥೆಯಲ್ಲಿ ಬಲವಾಗಿ ಪ್ರಸ್ತಾಪಿಸುತ್ತಾ ಬಂದಿದೆ. ಸೊ ಇದನ್ನು ನಾವು ಪರಸ್ಪರ ವಿರುದ್ಧ ಬಣಗಳ ಕೊಂಡಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದಾಗಿದೆ. ಸೊ ನೆಕ್ಸ್ಟ್ ನಾನೇನು ಮಾಡ್ಕೊಂಡಿದ್ದೀನಿ, ಪರಿಸಮಾಪ್ತಿ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ನಮ್ಮ ಸಂವಿಧಾನದ 51ನೇ ವಿಧಿಯ ಪ್ರಕಾರ ನಮ್ಮ ವಿದೇಶಾಂಗ ನೀತಿ ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಗೌರವ ನೀಡಬೇಕೆಂದು ತಿಳಿಸುತ್ತದೆ. ಅದರ ಪ್ರಕಾರ ಇಂದಿಗೂ ಕೂಡ 2021 ಇಂದಿಗೂ ಕೂಡ ಅದನ್ನು ಪಾಲಿಸುತ್ತಾ ಬಂದಿದೆ. ಸೊ ಒಂದು ರಾಷ್ಟ್ರವು ಇತರ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ಸಮಗ್ರ ತತ್ವಗಳು ಹಾಗೂ ಅನುಸಂಧಾನಗಳು ಒಂದು ದೇಶದ ಅಭಿವೃದ್ಧಿಯತ್ತ ಸಾಧಿಸಲು ಅದರ ವಿದೇಶಾಂಗ ನೀತಿಯೇ ಆಧಾರವಾಗುತ್ತದೆ ಎಂದರೆ ತಪ್ಪಾಗಲಾರದು. ಸೊ ಆರೋಗ್ಯಕರವಾದ ವಿದೇಶಾಂಗ ನೀತಿಯನ್ನು ಅನುಸರಿಸುವುದರಿಂದ ಇತರ ದೇಶಗಳೊಂದಿಗೆ ಸಹಕಾರಗಳನ್ನು ಪಡೆದು ತನ್ನ ದೇಶದ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯ ಅನ್ನೋ ಮಾತು ಎಷ್ಟು ನಿಜ ಅನ್ನೋದ್ರ ಬಗ್ಗೆ ಬರ್ಕೊಂಡಿದ್ದೀನಿ.
ಇದ್ದೀನಿ. ಸೊ ಇದು ಪರಿಸಮಾಪ್ತಿ ಮಾಡಿದ್ದೀನಿ ಪಾಸಿಟಿವ್ ವೇನಲ್ಲಿ. ಸೊ ಇದು ನಾನು ಬರ್ಕೊಂಡಿರೋ ಅಂಥ ಮಾಡೆಲ್ ಎಸ್ಸೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕಿನ್ನೂ ಏನಾದರೂ ಇನ್ಫಾರ್ಮೇಷನ್ ಆ್ಯಡ್ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಕೂಡ ಹೇಳಿ. ಸೊ ನಂದು ಹ್ಯಾಂಡ್ ರೈಟಿಂಗ್ ತುಂಬ ಕೆಟ್ಟನಾಗಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತುಂಬ ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಆಗ್ತಾಯಿಲ್ಲ. ಸೊ ಫಾಸ್ಟ್ ರೈಟಿಂಗ್ ಇರೋದ್ರಿಂದ ಹ್ಯಾಂಡ್ ರೈಟಿಂಗ್ ಕೆಟ್ಟದಾಗಿದೆ. ಮತ್ತು ನಿಮಗೆ ಇದು ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಡಿಸ್ಲೈಕ್ ಆದರೂ ಮಾಡಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ.